ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಇದೇ ಕೊನೆಯ ಮಾತು, ತಕ್ಷಣ ಇದನ್ನು ಕೇಳು. ಕೋಟಿಯಲ್ಲಿ ಒಬ್ಬರಿಗೆ ಇಂತಹ ಭಾಗ್ಯ, ನಿರ್ಲಕ್ಷ್ಯ ಮಾಡಬೇಡಿ ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಸಂದೇಶವನ್ನು ಈ ಗುರುವಾರ ದಿನ ನಮಗೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಮಲಗುವ ಮುನ್ನ ಒಮ್ಮೆ ಒಂದು 2 ನಿಮಿಷ ಮೌನವಾಗಿ ಸಾಯಿ ಏನು ಹೇಳಬೇಕು ಅಂತ ಬಂದಿದ್ದಾರೋ ಅದನ್ನ ಪೂರ್ತಿಯಾಗಿ ಕೇಳೋಣ. ಇಂದು ನೀವು ಈ ಸಂದೇಶವನ್ನು ಕೇಳಲು ಬಂದಿರೋದು ಕೇವಲ ಒಂದು ಸಾಮಾನ್ಯ ವಿಷಯ ಅಲ್ಲ. ಕೆಲವೊಮ್ಮೆ ನಾವು ಒಂದು ಮಾತನ್ನು ಕೇಳುತ್ತೇವೆ, ಅದು ನಮ್ಮ ಕಿವಿಗೆ ಮಾತ್ರ ಕೇಳಿಸುತ್ತದೆ. ಆದರೆ ಕೆಲವೊಮ್ಮೆ ಸಾಯಿ ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಒಂದು ಘಟನೆಗೆ ಉತ್ತರವಾಗಿ ಒಂದು ಮಾತನ್ನು ನಮ್ಮ ಮುಂದೆ ತರುತ್ತಾನೆ. ಇಂದು ಈ ಸಂದೇಶವು ಹಾಗೆಯೇ. ನಿಮ್ಮ ಜೀವನದಲ್ಲಿ ಈಗ ಯಾವ ವಿಷಯದ ಬಗ್ಗೆ ನೀವು ಗೊಂದಲದಲ್ಲಿದ್ದೀರೋ, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ತಿಳಿಯದೆ ನಿಂತಿದ್ದೀರೋ, ಯಾರನ್ನು ನಂಬಬೇಕು ಬೇಡವೋ ಎಂದು ಯೋಚಿಸುತ್ತಿದ್ದೀರೋ, ಅಥವಾ ಬಹಳ ದಿನಗಳಿಂದ ಕಾಯುತ್ತಿರುವ ಒಂದು ವಿಷಯಕ್ಕೆ ಉತ್ತರ ಯಾವಾಗ ಬರುತ್ತದೆ ಎಂದು ನೋಡುತ್ತಿದ್ದೀರೋ, ಈ ಸಂದೇಶವನ್ನು ಕೊನೆಯವರೆಗೂ ಶಾಂತವಾಗಿ ಕೇಳಿ. ಏಕೆಂದರೆ ಇಂದು ಸಾಯಿ ಹೇಳುತ್ತಿರುವ ಮಾತು, ಇದು ನಿನಗೆ ಕೊನೆಯ ಎಚ್ಚರಿಕೆ ಅಲ್ಲ. ನಿನ್ನನ್ನು ಕೈ ಬಿಡುವ ಮೊದಲು ಸಾಯಿ ಕೊಡುವ ಕೊನೆಯ ಮಾತು. ಸಾಯಿ ಯಾರನ್ನು ಹೆದರಿಸೋದಿಲ್ಲ. ಸಾಯಿ ಎಂದಿಗೂ ಇದು ಆಗುತ್ತದೆ ಅದು ಆಗುತ್ತದೆ ಎಂದು ಭಯ ಹುಟ್ಟಿಸೋದಿಲ್ಲ. ಆದರೆ ನಾವು ತಪ್ಪು ದಾರಿಯಲ್ಲಿ ಹೋಗುತ್ತಿರುವಾಗ, ಮಗು, ಅಲ್ಲಿ ಹೋಗಬೇಡ ಎಂದು ತಡೆಯುವವನು ಸಾಯಿ. ನಾವು ಕೇಳದೆ ಮುಂದೆ ಹೋದಾಗಲೂ ಅವನು ನಮ್ಮನ್ನು ಶಿಕ್ಷಿಸೋದಿಲ್ಲ. ನಾವು ಹಿಂದಿರುಗಿ ಬರುವವರೆಗೂ ಕಾಯುತ್ತಾನೆ. ಆದರೆ ಆ ಕಾಯುವಿಕೆಗೆ ಒಂದು ಮಿತಿ ಇರುತ್ತದೆ. ಅದಕ್ಕಾಗಿಯೇ ಇಂದು ಸಾಯಿ ಹೇಳುವ ಒಂದು ಮುಖ್ಯವಾದ ಮಾತನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಎಲ್ಲ ಬಾಗಿಲುಗಳು ಮುಚ್ಚಿಕೊಂಡಿವೆ ಎಂದು ನೀನು ಅಂದುಕೊಳ್ಳಬೇಡ. ಕೆಲವು ಬಾಗಿಲುಗಳನ್ನು ನಾನು ಉದ್ದೇಶಪೂರ್ವಕವಾಗಿ ಮುಚ್ಚಿದ್ದೇನೆ. ನಿಮಗೆ ಅದು ನಷ್ಟದಂತೆ ಕಾಣಬಹುದು, ಆದರೆ ಸಾಯಿಗೆ ಅದು ರಕ್ಷಣೆ. ನಿಮಗೆ ಅದು ವಿಳಂಬದಂತೆ ಕಾಣಬಹುದು, ಆದರೆ ಸಾಯಿಗೆ ಅದು ಸರಿಯಾದ ಸಮಯಕ್ಕಾಗಿ ಕಾಯುವುದು. ನಿಮಗೆ ಒಬ್ಬ ವ್ಯಕ್ತಿ ದೂರವಾದದ್ದು ನೋವಾಗಬಹುದು, ಆದರೆ ಸಾಯಿ ಹೇಳಬಹುದು, ಅವನು ದೂರವಾಗಿದ್ದು ನಿನ್ನ ದುರಾದೃಷ್ಟವಲ್ಲ, ನಿನ್ನ ಜೀವನದಲ್ಲಿ ನಾನು ಜಾಗ ಮಾಡಿದ್ದೇನೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಏಕೆಂದರೆ ಮನುಷ್ಯನಿಗೆ ತಕ್ಷಣ ಸಿಗೋ ಉತ್ತರ ಬೇಕು, ಸಾಯಿಗೆ ಮಾತ್ರ ಸರಿಯಾದ ಸಮಯ ಗೊತ್ತು. ಒಂದು ಚಿಕ್ಕ ಘಟನೆ ನಾನು ಹೇಳುತ್ತೀನಿ, ಮಗು, ಒಮ್ಮೆ ಕೇಳಿ. ಒಬ್ಬ ಸಾಯಿ ಭಕ್ತನ ಹೆಸರು ಮಾಧವ ಅಂತ. ಮಾಧವ ದೊಡ್ಡ ಶ್ರೀಮಂತನಲ್ಲ, ಸಾಮಾನ್ಯ ಕೆಲಸ ಮಾಡುತ್ತಿದ್ದ. ಕುಟುಂಬವಿತ್ತು. ತನ್ನ ಶಕ್ತಿಗೆ ತಕ್ಕಂತೆ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಅವನ ಜೀವನದಲ್ಲಿ ಒಂದು ದೊಡ್ಡ ಆಸೆ ಇತ್ತು. ತಾನು ಹಲವು ವರ್ಷಗಳಿಂದ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ತನ್ನದೇ ಆದ ಸಣ್ಣ ವ್ಯಾಪಾರ ಆರಂಭಿಸಬೇಕು ಎಂದುಕೊಂಡಿದ್ದ. ಬಹಳ ಜನ ಅವನಿಗೆ ಹೇಳಿದ್ರು, ಇದು ಸರಿಯಾದ ಸಮಯವಲ್ಲ, ನಿನ್ನ ಬಳಿ ಸಾಕಷ್ಟು ಹಣವಿಲ್ಲ, ಈಗ ಕೆಲಸ ಬಿಡಬೇಡ. ಆದರೆ ಮಾಧವ ಮಾತ್ರ ಸಾಯಿ ನನ್ನ ಜೊತೆ ಇದ್ದಾನೆ ಎಂದು ಹೇಳುತ್ತಿದ್ದ. ಒಂದು ದಿನ ಅವನಿಗೆ ದೊಡ್ಡ ಅವಕಾಶವೊಂದು ಬಂತು. ಅದಕ್ಕಾಗಿ ಕೆಲಸ ಬಿಟ್ಟು ಬಿಡಲು ಸಿದ್ಧನಾದ. ಎಲ್ಲಾ ಸಿದ್ಧತೆ ಮಾಡಿಕೊಂಡ. ಆದರೆ ಕೊನೆಯ ಕ್ಷಣದಲ್ಲಿ ಆ ಅವಕಾಶವೇ ಕೈ ತಪ್ಪಿತು. ಮಾಧವ ತುಂಬಾ ಬೇಸರಪಟ್ಟ. ಸಾಯಿ ದೇವರ ಫೋಟೋ ಮುಂದೆ ನಿಂತು ಕೇಳಿದ, ಬಾಬಾ, ನಾನು ನಿನ್ನನ್ನು ನಂಬಿದ್ದೆ, ಹಾಗಿದ್ದರೆ ನನಗೆ ಈ ಅವಕಾಶ ಏಕೆ ಸಿಗಲಿಲ್ಲ? ಅವನಿಗೆ ಯಾವುದೇ ಉತ್ತರ ಸಿಗಲಿಲ್ಲ. ಕೆಲವು ದಿನಗಳು ಕಳೆದುವು. ಒಂದು ದಿನ ಅವನು ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ಅಪಘಾತ ಸಂಭವಿಸಿತು. ಅವನು ಸಾಮಾನ್ಯವಾಗಿ ಆ ಸಮಯಕ್ಕೆ ಆ ರಸ್ತೆಯಲ್ಲೇ ಹೋಗುತ್ತಿದ್ದ. ಆ ದಿನ ಮಾತ್ರ ತನ್ನ ಕೆಲಸದ ಕಾರಣದಿಂದ ಸ್ವಲ್ಪ ತಡವಾಗಿ ಹೊರಟಿದ್ದ. ಆ ಅಪಘಾತ ನಡೆದ ಸಮಯ ಅವನು ಪ್ರತಿದಿನ ಹೋಗುತ್ತಿದ್ದ ಸಮಯವೇ. ಆಗ ಅವನಿಗೆ ಒಂದು ವಿಷಯ ಅರ್ಥವಾಯಿತು. ತಾನು ಕಳೆದುಕೊಂಡಿದ್ದು ಒಂದು ಅವಕಾಶ ಎಂದುಕೊಂಡಿದ್ದ, ಆದರೆ ಸಾಯಿ ತನ್ನ ಜೀವನವೇ ಉಳಿಸಿದ್ದ.
ಅವನ ಕಣ್ಣಲ್ಲಿ ನೀರು ಬಂತು. ಅವನು ಸಾಯಿ ಫೋಟೋ ಮುಂದೆ ಹೋಗಿ ಹೇಳಿದ, ಬಾಬಾ, ನಾನು ನಿನ್ನ ಬಳಿ ಹಣ ಕೇಳಿದೆ. ನೀನು ನನಗೆ ಜೀವ ಕೊಟ್ಟೆ. ನಾನು ಒಂದು ಬಾಗಿಲು ತೆರೆ ಎಂದು ಕೇಳಿದೆ. ನೀನು ನನ್ನ ಮುಂದೆ ಅಪಾಯದ ಬಾಗಿಲು ಮುಚ್ಚಿದೆ ಅಂತ ಸಾಯಿ ಮುಂದೆ ಮಾಧವ ಹೇಳ್ಕೊಂಡ. ಭಕ್ತರೇ, ಇದೇ ಸಾಯಿಯ ರೀತಿಯ ಕೃಪೆ. ನಾವು ಕೇಳಿದ್ದನ್ನು ಕೊಡದೆ ಇದ್ದರೂ ನಮಗೆ ಬೇಕಾದುದನ್ನು ಕೊಡುವುದು ಸಾಯಿಯ ಸ್ವಭಾವ. ನಿಮ್ಮ ಜೀವನದಲ್ಲೂ ಹೀಗೊಂದು ಘಟನೆ ನಡೆದಿರಬಹುದು. ನೀವು ತುಂಬಾ ಬಯಸಿದ ಕೆಲಸ ಆಗಿರಲಿಲ್ಲ. ನೀವು ತುಂಬಾ ನಂಬಿದ ವ್ಯಕ್ತಿ ನಿಮ್ಮ ಜೀವನದಿಂದ ದೂರವಾಗಿರಬಹುದು. ನೀವು ನಿರೀಕ್ಷಿಸಿದ ಹಣ ಬರದೇ ಇರಬಹುದು. ಒಂದು ಪ್ರಯಾಣ ರದ್ದಾಗಿರಬಹುದು. ಒಂದು ಸಂಬಂಧ ಮುರಿದು ಹೋಗಿರಬಹುದು. ಒಂದು ಅವಕಾಶ ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿರಬಹುದು. ಆ ಸಮಯದಲ್ಲಿ ನೀವು ನನ್ನ ಜೊತೆ ಮಾತ್ರ ಏಕೆ ಹೀಗೆ ಎಂದು ಅತ್ತಿರಬಹುದು. ಆದರೆ ಇಂದು ಸಾಯಿ ನಿಮಗೆ ಒಂದು ಮಾತು ಹೇಳುತ್ತಿದ್ದಾನೆ. ನಿನಗೆ ಅರ್ಥವಾಗದ ಘಟನೆಗಳನ್ನು ನನ್ನ ಬಳಿ ಒಂದು ಕಾರಣವಿದೆ. ನೀನು ಪ್ರತಿಯೊಂದು ಘಟನೆಗೆ ತಕ್ಷಣ ಅರ್ಥ ಹುಡುಕಬೇಡ. ಕೆಲವು ಉತ್ತರಗಳು ಇಂದು ಸಿಗೋದಿಲ್ಲ. ಕೆಲವು ಉತ್ತರಗಳು ತಿಂಗಳುಗಳ ನಂತರ ಸಿಗುತ್ತವೆ. ಕೆಲವು ಉತ್ತರಗಳು ವರ್ಷಗಳ ನಂತರ ಸಿಗುತ್ತವೆ. ಆದರೆ ಸಾಯಿ ಮಾಡಿದ ಕೆಲಸಕ್ಕೆ ಒಂದು ದಿನ ಅರ್ಥ ಬರುತ್ತದೆ. ಮಗು, ಜೀವನದಲ್ಲಿ ಇತ್ತೀಚೆಗೆ ಒಂದೇ ವಿಷಯ ಮತ್ತೆ ಮತ್ತೆ ನಿಮ್ಮ ಮನಸ್ಸಿಗೆ ಬರುತ್ತಿದೆಯಾ? ಒಬ್ಬ ವ್ಯಕ್ತಿಯ ಹೆಸರು, ಒಂದು ಸ್ಥಳ, ಒಂದು ಕೆಲಸ, ಒಂದು ನಿರ್ಧಾರ, ಅಥವಾ ಅಥವಾ ನೀವು ಮಾಡಬೇಕೆಂದು ಬಹಳ ದಿನಗಳಿಂದ ಮುಂದೂಡುತ್ತಿರುವ ಒಂದು ಕೆಲಸ. ಅದು ಮತ್ತೆ ಮತ್ತೆ ನಿಮ್ಮ ಮನಸ್ಸಿಗೆ ಬರುತ್ತಿದ್ದರೆ ಅದನ್ನು ತಕ್ಷಣ ಅದೃಷ್ಟದ ಸೂಚನೆ ಎಂದುಕೊಳ್ಳಬೇಡಿ. ಮೊದಲು ಶಾಂತವಾಗಿ ಸಾಯಿಯನ್ನು ನೆನೆಸಿ ಹೀಗೆ ಕೇಳಿ, ಮಗು, ಬಾಬಾ, ಇದು ನನ್ನ ಆಸೆಯೇ? ಅಥವಾ ನೀನು ನನ್ನನ್ನು ಯಾವುದೇ ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ? ನನಗೆ ಸರಿಯಾದ ಬುದ್ಧಿ ಕೊಡು. ಈ ಪ್ರಾರ್ಥನೆ ಬಹಳ ದೊಡ್ಡದು. ಏಕೆಂದರೆ ನಾವು ಸಾಯಿಗೆ ಆದೇಶ ಕೊಡುತ್ತಿಲ್ಲ, ನಮ್ಮ ನಿರ್ಧಾರವನ್ನು ಸಾಯಿಯ ಪಾದಗಳಲ್ಲಿ ಇಡುತ್ತಿದ್ದೀವಿ ಅನ್ನೋದು ನೆನಪಿರಲಿ. ಜೀವನದಲ್ಲಿ ನೀನೇನೇ ಕಳೆದುಕೊಂಡ್ರೂ ನಿನ್ನ ಜೊತೆ ಸಾಯಿ ಇದ್ದಾರೆ ಅನ್ನೋದು ಯಾವತ್ತೂ ಮರೆಯಬೇಡಿ ಅಂತ ಸಾಯಿ ಇವತ್ತು ನಮಗೆ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಇದು ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರೂ ಕೂಡ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.